ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ನಾನು ಡೈಲಿ ವ್ಲಾಗ್ಸೇ ಮಾಡ್ತಾಯಿದ್ದೀನಿ. ಟಾಯ್ ಶಾಪಿಗೆ ಬಂದಿದ್ದೀವಿ. ನಾವು ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಕಮರ್ಷಿಯಲ್ಗೆ ಹೋಗಿದ್ವಿ. ಬರ್ತಾ ಆನ್ ದಿ ವೇನಲ್ಲಿ ಟಾಯ್ ಶಾಪ್ ಸಿಕ್ತು. ಗುಡ್ಡಿ ಯಾವಾಗಲೂ ಅಂದರೆ ಏನಾದರೂ ಕೇಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಏನಾದರೂ ತೊಗೊಂಡು ಹೋಗ್ತೀವಿ. ಟಾಯ್ಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಟಾಯ್ಸು, ಆ ಥರ ಸಾಫ್ಟ್ ಟಾಯ್ಸು ಯಾವುದಾದ್ರೂ ಒಂದು ತೊಗೊಂಡು ಹೋಗ್ತೀವಿ ಮನೆಗೆ ಹೋಗಬೇಕಾದ್ರೆ. ಅದಕ್ಕೆ ಚೆಕ್ ಮಾಡೋಣ ಅಂತ ಬಂದ್ವಿ. ಬಟ್ ತುಂಬ ಪ್ರೈಸ್ ಹೇಳ್ತಿದ್ರು ಸಾಫ್ಟ್ ಟಾಯ್ಸ್ ಎಲ್ಲ. ಅದಕ್ಕೆ ಒಂದು ಗರ್ಲ್ ಬೇಬಿದು ಟಾಯ್ ಅದು ಇಷ್ಟ ಆಗಿತ್ತು. ಸೊ ಅದು ಕೇಳ್ತಾ ಇದ್ವಿ ಎಷ್ಟು ಏನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಟಾಯ್ಸ್ ಎಲ್ಲ. ಅದು ತುಂಬ ಚೆನ್ನಾಗಿತ್ತು, ಅವಳಿಗೆ ಇಷ್ಟ ಆಗುತ್ತೆ ಅಂತ ತೊಗೊಂಡು ಬಂದ್ವಿ. ಬಟ್ ಒಂದು 2 ಡೇಸ್ ಅಷ್ಟೇ, ಮತ್ತು ಅದನ್ನು ಮುಟ್ತಾನೂ ಇಲ್ಲ, ಆಟಾಡ್ತಾನೂ ಇಲ್ಲ. ಸುಮ್ಮನೆ ತೊಗೊಂಡು ಬಂದಿದ್ದು ವೇಸ್ಟ್ ಅನ್ನಿಸ್ತು ನಮಗೆ. ಬೇಬಿ ಹೆಂಗಿದೆ ಬೇಬಿ? ಹೆಂಗಿದೆ ಬೇಬಿ? ಆಡ್ತಾಳೆ ಕೈಗೆ ಮುದ್ದಾಗಿ ಕೊಡ್ಬೋದು. ಎತ್ಕೊಂತಾಳೆ, ಆಚೆ ನಡಿ ಅಂತಾಳೆ. ಆಮೇಲೆ ಎತ್ತಿಗಿಳಿಯಕ್ಕೆ ನೋಡ್ತಾಳೆ. ನಾನು ನೋಡಿದ್ರಲ್ಲ, ಈ ಥರ ಹೊಸ ಡಾಲ್ ಆಗಿರ್ಬೋದು, ಬಲೂನ್ ಬಾಲ್ಸ್ ಆಗಿರ್ಬೋದು ಎಲ್ಲ ತೊಗೊಂಡು ಬಂದರೆ ಒಂದು 2 ಡೇಸ್ ಆಟ ಆಡ್ತಾಳೆ ಅಷ್ಟೇ. ಈ ಥರ ಒಂದು 2 ಡೇಸ್ ಚೆನ್ನಾಗಿ ಆಟ ಆಡಿಬಿಟ್ಟು ಮತ್ತೆ ಅದನ್ನು ಮುಟ್ಟೋದೇ ಇಲ್ಲ. ಸೊ ನಾನು ಸೋಪ್ ತರಿಸ್ಕೊಂಡಿದ್ದೆ. ಬಾಡಿ ಫುಲ್ಲು ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು. ಅದಕ್ಕೆ ಇದು ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಇದು ತುಂಬ ಕಾಸ್ಟ್ಲಿ ಇದೆ ಸೋಪು. 150 ರುಪೀಸ್ ಇದೆ ಒಂದು. ನನಗೆ ಬೈ 2 get 1 ಫ್ರೀ ಆ ಥರ ಆಫರ್ ಏನೋ ಇತ್ತು, ಅದರಲ್ಲಿ ತರಿಸ್ಕೊಂಡಿದ್ದೆ. ಸೊ ಇದನ್ನೇ ಇವಾಗ ಯೂಸ್ ಮಾಡ್ತಿರೋದು. ರಿವ್ಯೂಸು ಎಲ್ಲ ನೋಡಿ ನಾನು ಚೆಕ್ ಮಾಡಿ ತರಿಸ್ಕೊಂಡಿರೋದು. ತುಂಬ ಟ್ರಾವೆಲ್ ಮಾಡ್ತಾಯಿದ್ದೀನಿ ಇವಾಗ, ಅದಕ್ಕೆ ಬಾಡಿ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಅದಕ್ಕೆ ಯೂಸ್ ಮಾಡೋಣ ಅಂತ, ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ವರ್ಕ್ ಆದರೆ ನೋಡೋಣ, ನಾನು ನಿಮಗೆ ಹೇಳ್ತೀನಿ. ಇದು ಸಿಂಗಲ್ ತೊಗೊಂಡ್ರೆ ಪ್ರೈಸ್ ಜಾಸ್ತಿ ಇತ್ತು. ಬೈ 2 get 1 ಫ್ರೀಯಲ್ಲಿ ತೊಗೊಂಡ್ರೆ ಕಾಂಬೋನಲ್ಲಿ ಪ್ರೈಸಸ್ ಎಲ್ಲ ಕಮ್ಮಿ ಇತ್ತು. ಅದಕ್ಕೆ ನಾನು ಒಂದು ಪ್ಯಾಕ್ ಫುಲ್ಲು ತರಿಸ್ಕೊಂಡೆ. ನೋಡಿ ಆರಾಮಾಗಿ ಆಟ ಆಡ್ತಿದ್ದಾಳೆ. ನಾನೆಲ್ಲ ಕೂತ್ಕೊಂಡು ಏನೇನು ಪಾರ್ಸೆಲ್ ಬಂತ ಅದು ಓಪನ್ ಮಾಡಿ ಚೆಕ್ ಮಾಡ್ತಿದ್ದೀನಿ. ಇದು ಸನ್ಸ್ಕ್ರೀನ್ ಕೂಡ ವಿಶ್ಕೇರ್ ಅವ್ರದ್ದು ಬೈ 1 get 1 ಫ್ರೀ ಇತ್ತಲ್ವ, ಸೊ ಆವಾಗ ತರಿಸ್ಕೊಂಡಿದ್ದು. 2 ಸನ್ಸ್ಕ್ರೀನ್ ಬೇಡ ಅಂತ, ಒಂದು ಬಾಡಿ ಲೋಷನ್ನು, ಒಂದು ಆಲೋವೆರಾ ಜೆಲ್ ಕೂಡ ಖಾಲಿಯಾಗಿತ್ತು ನನ್ನದು. ಅದಕ್ಕೆ ಅದು ಆಲೋವೆರಾ ಜೆಲ್ ಒಂದು, ಬಾಡಿ ಲೋಷನ್ ಒಂದು ತರಿಸ್ಕೊಂಡಿದ್ದೆ. ಎಷ್ಟೊಂದು ಪಾರ್ಸಲ್ಸ್ ಹಾಗೇ ಇತ್ತು. ಸೊ ಎಲ್ಲ ಒಂದೊಂದೇ ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಈ ಥರ ಪಾರ್ಸಲ್ಸ್ ಸ್ಟಾಕ್ ಇಡೋದು ಅಂದರೆ 3-4 ಡೇಸು 2-3 ಡೇಸ್ ಆದಮೇಲೆ ಓಪನ್ ಮಾಡೋದು, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಓಪನ್ ಮಾಡೋದು, ಆ ಥರ ಎಲ್ಲ ಮಾಡೋದಿಲ್ಲ. ನಾನು ಬಂದಿದ್ದ ತಕ್ಷಣ ಚೆಕ್ ಮಾಡ್ತೀನಿ. ಎಕ್ಸ್ಪೈರಿ ಡೇಟ್ ಮೇಯ್ನ್ ಚೆಕ್ ಮಾಡ್ತೀನಿ, ಮತ್ತು ಓಪನ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟೇ, ಯಾಕಂದರೆ ಮತ್ತೆ ರಿಟರ್ನ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಗುಡ್ಡಿಗೂ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು, ಅವಳಿಗೂ ಕೂಡ ತರಿಸಿದ್ದೆ. ಬಾಡಿ ಲೋಷನ್ ಒಂದು ಹಿಮಾಲಯದು ದೊಡ್ಡ ಬಾಟಲ್ಲು, ಅದು ಆಫರಲ್ಲಿತ್ತು, ಅದಕ್ಕೆ ಅದು ತರಿಸ್ಕೊಂಡೆ. ನಾನು ಸಿಬಾಮೇಡ್ದು ಯೂಸ್ ಮಾಡ್ತಿದ್ದೆ, ಬಟ್ ಹಿಮಾಲಯದೆಲ್ಲ ಆಫರ್ ಅಂದರೆ ತುಂಬ ಕಮ್ಮಿ ಪ್ರೈಸ್ ಇತ್ತು, ಅದಕ್ಕೋಸ್ಕರ ಅದೇ ಆರ್ಡರ್ ಮಾಡಿದೆ. ಮತ್ತು ಇದು ಎಣ್ಣೆ ಕೂಡ ಆರ್ಡರ್ ಮಾಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಎಣ್ಣೆ, ಗುಡ್ಡಿಗೆ ಅದು, ನಮಗೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದು ಕೂಡ ಏರ್ ಆಯಿಲು, ಅದು ಚೆಕ್ ಮಾಡೋಣ ಅಂತ ಅದು ಕೂಡ ಆರ್ಡರ್ ಮಾಡಿದ್ದೀನಿ. ಗುಡ್ಡಿನ ಮಾತಾಡಿಸ್ಕೊಂಡು ಎಲ್ಲ ಓಪನ್ ಮಾಡಿ ಚೆಕ್ ಮಾಡ್ತಿದ್ದೆ. ಮತ್ತು ಇದು ಚಿಕೋ ಬ್ರ್ಯಾಂಡಿದು ಸೋಪ್ ಕೂಡ ಆರ್ಡರ್ ಮಾಡಿದ್ದೆ. ಅದು
ಟೆಡಿ ಬಾರ್ದು ಯೂಶ್ವಲಿ ನಾವು ಯಾವಾಗಲೂ ಯೂಸ್ ಮಾಡೋದು. ಗುಡ್ಡಿಗೆ ಅದು ಅವೈಲೇಬಲ್ ಇರಲಿಲ್ಲ, ಅವಳಿಗೆ ಸೋಪ್ ಖಾಲಿ ಆಗಿತ್ತು. ಸೊ ನಾವು ಆಪ್ಷನ್ ಆಗಿ ಸಿಬಾಮೇಡ್ದು ಜೆಲ್ ಕೂಡ ಯೂಸ್ ಮಾಡ್ತೀವಿ. ಸೊ ಎಮರ್ಜೆನ್ಸಿ ಅಂದರೆ ಅವಳಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡಬೇಕಾದ್ರೆ ಸೋಪ್ ಯೂಸ್ ಮಾಡಿ ಮತ್ತು ಜೆಲ್ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಸೋಪ್ ಖಾಲಿಯಾಗಿತ್ತು, ಅದಕ್ಕೆ ಇದು ಆಫರಲ್ಲಿತ್ತು ಮತ್ತು ಅದು ಅವೈಲೇಬಲ್ ಇರಲಿಲ್ಲ, ಅದಕ್ಕೆ ಆರ್ಡರ್ ಮಾಡಿಕೊಂಡೆ. ಮತ್ತು ಇದು ನನಗೆ ಮೋಲಿನ್ ಇದೆಲ್ಲೂ ಸಿಗಲಿಲ್ಲ, ಇದು ಆರ್ಡರ್ ಮಾಡಿದೆ. ಇದು ಕೂಡ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಸೆಟಾಫಿಲ್ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ಅಂದರೆ ಎರಡೂ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಸೆಟಾಫಿಲ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಈ ಮೋಲಿನ್ ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಆಯಿಲಿ ಸ್ಕಿನ್ ಇರೋರಿಗೆ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ನಿಮ್ಮ ಸ್ಕಿನ್ ಟೈಪ್ ಏನಿದೆ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ತರಿಸ್ಕೊಳ್ಳಿ. ಇವಾಗ ನಾನು ತೊಗೊಂಡೆ, ಬೇರೆ ಯಾರೋ ಇನ್ಫ್ಲೂಯೆನ್ಸರ್ ಯಾರಾದರೂ ತೊಗೊಂಡ್ರು ಅಂದ್ಬಿಟ್ಟು ನಾವು ಅದನ್ನೇ ಯೂಸ್ ಮಾಡಬಾರ್ದು. ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದು ಮಾಡಬೇಕು. ಮತ್ತು ಇದು ಡಾಕ್ಟರ್ ಶೇಡ್ಸ್ ಅವ್ರದ್ದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಸನ್ಸ್ಕ್ರೀನ್ ಅದು ಕೂಡ ಆರ್ಡರ್ ಮಾಡಿಕೊಂಡೆ, ಬಂತು ಅದನ್ನು. ಮತ್ತು ಗುಡ್ಡಿಗೆ ಡೈಪರ್ ಖಾಲಿಯಾಗಿತ್ತು, ಲವ್ ಲ್ಯಾಪಲ್ಲಿ ಅದು ಆರ್ಡರ್ ಮಾಡಿದ್ದೆ. ಅವಳಿಗೆ ಇವಾಗ ಜಾಸ್ತಿ ಡೈಪರ್ ಯೂಸ್ ಮಾಡಲ್ಲ, ಬಟ್ ಅವಳು ಮಲ್ಕೊಂಡಾಗ ಮತ್ತು ನೈಟ್ ಟೈಮ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಡೈಪರ್ ಇರಲೇಬೇಕು ಮನೆಯಲ್ಲಿ. ಅದು ಕೂಡ ಆರ್ಡರ್ ಮಾಡಿದ್ದೆ, ಬಂತು ಅದನ್ನು. ಆ್ಯಕ್ಚುಲಿ ಇದೆಲ್ಲ ಸಪ್ರೇಟ್ ಅಂದರೆ ಬೇರೆ ಬೇರೆ ದಿನ ಆರ್ಡರ್ ಮಾಡಿದ್ದು, ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲ ಒಂದೇ ವಿಡಿಯೋದಲ್ಲೇ ಹಾಕ್ತಾಯಿರೋದಷ್ಟೇ. ಮತ್ತು ಅವಳಿಗೆ ಪ್ಯಾಂಟ್ಸ್ ಕೂಡ ಇನ್ಮೇಲೆ ಚಳಿ ಸ್ಟಾರ್ಟ್ ಅಲ್ವಾ, ಅದಕ್ಕೆ ಅವಳಿಗೆ ಫುಲ್ ಪ್ಯಾಂಟ್ಸ್ ಎಲ್ಲ ಸ್ವಲ್ಪ ಚಿಕ್ಕದಾಗ್ತಿತ್ತು. ಬೇರೆ ಪ್ಯಾಂಟ್ಸ್ ಅಂದರೆ ಅವಳಿಗೆ ಇವಾಗ 3 to 4 ಇಯರ್ಸ್ದೆ ನಾನು ಯಾವುದೇ ಡ್ರೆಸ್ ತೊಗೊಂಡ್ರು 3 to 4 ಇಯರ್ಸ್ದೆ ತೊಗೊಳ್ಳೋದು. ನೈಟ್ ಸೂಟ್ ಆಗಿರ್ಬೋದು, ಇಲ್ಲ ವೆಸ್ಟರ್ನ್ ವೇರ್ ಯಾವುದಾದ್ರೂ ಆಗಿರ್ಬೋದು. ಯಾಕಂದರೆ ಬೇಗ ಹೈಟ್ ಆಗ್ತಿದ್ದಾಳೆ ಅವಳು, ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದು, ಟಾಲ್ ಇದ್ದಾಳೆ ಅಂತ. ಅದಕ್ಕೆ ಇದು 3 to 4 ಇಯರ್ಸ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಅವಳಿಗೆ. ಗುಡ್ಡಿನೂ ಕೂಡ ಮಲ್ಕೊಂಡಿದ್ಲು, ಅದಕ್ಕೆ ಚೆಕ್ ಮಾಡ್ಕೊಳ್ಳೋಣ ಅವಳು ಎದ್ದೋಳೋ ಅಷ್ಟರಲ್ಲಿ ಅಂತ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 5 ಪೇರ್ಸ್ ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅಂದರೆ ಇದು ನಾವು ಅವಳು ಹುಟ್ಟಾಗಿಂದನೂ ಈ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ, ಮಿನಿ ಕ್ಲಬ್ದು. ಇದು ಏನೂ ಆಗೋದಿಲ್ಲ, ಬ್ರ್ಯಾಂಡ್ ಚೆನ್ನಾಗಿದೆ. ಅದಕ್ಕೆ ಈ ಸರಿನೂ ಅದನ್ನೇ ಆರ್ಡರ್ ಮಾಡಿದೆ. ಇಲ್ಲಿ ಹೇಳಮ್ಮ, ಸಾಂಗ್ ಹೇಳ್ತಿಲ್ಲ, ಹೇಳು. ಮೇರಹು ಕುಚ್ಚುತ್ಯಾ, ಕುಚ್ಕೊಂಡು ಹೇಳ್ತೀಯಾ? ಹೇಳು. ಮೇರಹು ಹೇಳು. ಎಲ್ಲ ಅದು ಇದು. ಓ ಆರೆಂಜು ಹೇಳು, ಮೇರಹು ಹೇಳು. ಹೇಳಮ್ಮ. ನಾಚಿಕೆ ಹುಡುಗಿಗೆ, ನಾಚಿಕೆ. ಹೇಳು ಬಂಗಾರಿ, ಇವಾಗ ಎದ್ದಿದೆಯಲ್ಲ, ಸ್ವಲ್ಪ ಟೈಮ್ ಬೇಕು ನೀನು. ತಣ್ಣನೆ ಬೀಸೋ ಗಾಳಿ ಹೇಳು. ತಣ್ಣನೆ ಬೀಸೋ ಗಾಳಿ ಹೇಳಮ್ಮ. ಹೇಳು ಬೇಗ. ಹೇಳಲ್ವಾ? ಸ್ಟಾಪ್ ಮಾಡಲಾ? ಬೇರೆ ಟೈಮಲ್ಲಿ ಹೇಳ್ತಾಳೆ, ಇವಾಗ ಹೇಳು ಅಂದರೆ ಹೇಳ್ತಿಲ್ಲ. ಹೇಳಮ್ಮ, ಹೇಳು. ಹೇಳಲ್ವಾ? ಪ್ಯಾಂಟು ಎಷ್ಟು ಬಂದಿದೆ? 5 ದೊಡ್ಡ ಸೈಜ್ ಮಾಡಿದ್ದೀನಿ ಸ್ವಲ್ಪ, 3 to 4 ಇಯರ್ಸ್. ಮಿನಿ ಕ್ಲಬ್ದು, ಬೇಗ ಏನೂ ಆಗೋದಿಲ್ಲ ಇದು ಬ್ರ್ಯಾಂಡ್. ಇದು ನೋಡಿ ಏನು ಸ್ಮೂತಾಗಿದೆ. ಹೇಳಮ್ಮ, ತಣ್ಣನೆ ಬೀಸು ಗಾಳಿ. ಅದು ಬೇಡ, ತಣ್ಣನೆ ಬೀಸು ಗಾಳಿ ಹೇಳು.
ಈ ಕಡೆ ಬಾ. ಏನಾಗೂ ಬೇಡ, ತಣ್ಣನೆ ಬೀಸಗಲ್ಲಿ ಹೇಳು. ನನ್ನ ಹಚ್ಚಲ್ಮಾನಿ ಅಯ್ಯೋ ಶೋಷಬಾಯಿ ಅಯ್ಯೋ ಶೋಷಾಯಿ ಮಾಯ ನನ್ನ ಹಚ್ಚಲ್ಮಾನಿ ರಾಜಕುಮಾರಿ. ತಿನ್ಬಿಟ್ಟು ಎಮ್ಮೆ ಎಮ್ಮೆ ಹೇಳು. ಹೇಳು. ಯಮ್ಮಿ 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 ಯಮ್ಮಿ. ಏನು ಹೆಲ್ಪ್ಫುಲ್ಲು. ಇದು ತುಂಬ ಕಡೆ ಈ ಥರ ಓಪನ್ ಮಾಡಿದ್ದಾರೆ. ಸರಿಯಾಗಿದೆ. ಇಷ್ಟು ತುಂಬೋದು, ಇದಷ್ಟು ತುಂಬುತ್ತೆ ನೋಡಿ, 5 ರೂಪಾಯಿ. ಇಲ್ಲಿ ತೋರಿಸುತ್ತೆ ನೋಡಿ, 5 ಲೀಟ್ರ್. ಇಲ್ಲಿ ಕಾಯಿನ್ ಹಾಕದ, 6 ಲೀಟ್ರ್ ಆಯ್ತು ಇವಾಗ. ಇಲ್ಲಿ ಕಾಯಿನ್ ಹಾಕ್ಬಿಟ್ಟು ಇಲ್ಲೇನು ಬರುತ್ತೆ, ಇಲ್ಲಿ ಮತ್ತೇನು ಕಾಯಿನ್ ಹಾಕಿದ್ರೆ ಅದು ರಿಟರ್ನ್ ಆಗುತ್ತೆ. ನಮ್ಮ ಜಲ 18 ಲೀಟ್ರ್ ಕರೆಕ್ಟಾಗಿ ಬರುತ್ತೆ. 13 ಲೀಟ್ರ್ ಆಯ್ತು. 15 ಲೀಟ್ರ್ 5 ರೂಪಾಯಿಗೆ ಎಷ್ಟು ಕುಡಿ ನೀರು ವೇಸ್ಟ್ ಮಾಡಬೇಡ. ಕುಡಿ ನೀರು. ನಮ್ಮದು ಫಿಲ್ಟರು ಚೇಂಜ್ ಮಾಡಿಸ್ಬೇಕು, ಅದು ಕೆಟ್ಟೋಗ್ಬಿಟ್ಟಿದೆ. ಸೊ ಅಲ್ಲಿವರೆಗೂ ನಾವು ಈ ಥರ 5 ರುಪೀಸ್ ನೀರೇ ತೊಗೊಂಡು ಬರ್ತಾಯಿದ್ದೀವಿ. ಹೊಸ್ದಾಗಿ ಮಾಡಿದ್ದಾರೆ ಇದು. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿರುತ್ತೆ, ಪ್ಯೂರ್ ಆಗಿರುತ್ತೆ ನೀರು. ಅದಕ್ಕೆ ಇಲ್ಲೇ ಯೂಸ್ ಮಾಡ್ತಾಯಿದ್ದೀವಿ. ಲಕ್ಕಿದು ವ್ಯಾಕ್ಸಿನೇಷನ್ ಹಾಕಿಸ್ಬೇಕಿತ್ತು ಈ ಇಯರ್ದು. ಅದಕ್ಕೆ ಅವನ್ನ ವೆಟ್ ಕ್ಲಿನಿಕ್ಕಿಗೆ ಕರ್ಕೊಂಡೋದ್ರೆ ಸುಮ್ಮನೆ ಅಲ್ಲಿ ಹಠ ಮಾಡೋದು ಎಲ್ಲ ಮಾಡ್ತಾನೆ. ನಾವು ತುಂಬ ಸರ್ಕಸ್ ಮಾಡಬೇಕು ಅಲ್ಲಿ ಇಂಜೆಕ್ಷನ್ ಕೊಡ್ಸೋದಕ್ಕೆ ಎಲ್ಲ. ಅದಕ್ಕೆ ನಾನು ಡಾಕ್ಟರ್ನೇ ಮನೆಗೆ ಕರೆಸ್ಬಿಟ್ಟಿದ್ದೆ. ಇಲ್ಲೇ ಆದರೆ ಸ್ವಲ್ಪ ಅವನು ಕೂಲಾಗಿರ್ತಾನೆ, ಸ್ವಲ್ಪ ಈಸಿಯಾಗಿ ಹಾಕ್ಬೋದು ಅಂತ. ಒಳಗೆ ಕರ್ಕೊಂಡೋಗಿ. ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಒಂದೇ ಅಷ್ಟೇ ಇಟ್ಕೊಳ್ಳಿ. ಪ್ರೆಸ್ ಮಾಡಿ. ಲಕ್ಕಿ ನನ್ನ ಕೈ ತೊಳಿಬೇಕು. ಲಕ್ಕಿನ ಇಟ್ಕೊಂಡಿದ್ದೀನಿ ಇದು. ಒಂದು ಜುವೆಲ್ ಶೋರೂಮಲ್ಲಿ ಮೀಟಿಂಗ್ ಇತ್ತು. ನಂದು ಶೂಟದು ಸ್ವಲ್ಪ ಮಾತಾಡಬೇಕಿತ್ತು. ಅದು ಮಾತಾಡೋಕ್ಕೆ ಬಂದಿದ್ದೆ. ಮತ್ತು ಮಾತಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಡಿಸ್ಕೌಂಟ್ ಥರ ಕ್ಲಿಯರೆನ್ಸ್ ಸೇಲ್ ಥರ ಹಾಕಿದರು. ಚೆಕ್ ಮಾಡೋಣ ಅಂತ ಒಳಗೆ ಹೋದೆ. ಈ ಕುರ್ತಾ ಇಷ್ಟ ಆಯಿತು, ಬಟ್ ಪ್ರೈಸ್ ಜಾಸ್ತಿ ಹೇಳಿದ್ರು. ಬಾರ್ಗಿನ್ ಮಾಡಿದೆ, ಆ ಪ್ರೈಸಿಗೆ ಕೊಟ್ಟಿಲ್ಲ. ಮತ್ತು ಬೇಡ, ಆನ್ಲೈನಲ್ಲಿ ಚೆಕ್ ಮಾಡಿದೆ, ಆನ್ಲೈನಲ್ಲಿ ಕಮ್ಮಿ ಇತ್ತು. ಸೊ ಬೇಡ ಅಂತ ಮತ್ತೆ ಕ್ಯಾನ್ಸಲ್ ಮಾಡಿದೆ. ಇದು ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಅದು ಕುರ್ತಾ. ಶಾಪಿಂಗ್ ಕೂಡ ಅಷ್ಟೇ. ಶಾಪಿಂಗ್ ನಾನು ಯಾವತ್ತೂ ಒಬ್ಬಳೇ ಮಾಡಿಲ್ಲ. ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಅಮ್ಮ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀನಿ. ಸೊ ಹೇಗೂ ಮೀಟಿಂಗ್ ಬೇಗ ಮುಗೀತು. ಇಲ್ಲೇ ಪಕ್ಕದಲ್ಲೇ ಕ್ಲಿಯರೆನ್ಸ್ ಸೇಲ್ ಥರ ಹಾಕಿದ್ರು, ಅದಕ್ಕೆ ಚೆಕ್ ಮಾಡೋಣ ಅಂತ ಬಂದೆ. ಚೆನ್ನಾಗಿತ್ತು ಎಲ್ಲ. ನನಗೆ ಅದು ಒಂದು ಕುರ್ತಾ ಇಷ್ಟ ಆಯಿತು, ಬಟ್ ಅದು ತೊಗೊಂಡಿಲ್ಲ.
ಲೇಡೀಸ್ ವಾಟ್ ಸೈಜ್ ಉಂಟು? ಸೈಜ್ 6. 6 ಇರುತ್ತೆ. Is this for ladies or unisex? ಲೇಡೀಸ್, Ladies. ವುಮೆನ್ಸ್. How much is it? 6,000 ಅಮ್ಮ, 60% ಆಫ್, 2,400. Original. 100% ಒರಿಜಿನಲ್. Only this many collections here. You have 6 here, you have 5 there. This is smaller size. Those are 3. How much is this? 7,000. 2,800 after discount. Is this a same price or same price? ಇನ್ನೂ ಕಮ್ಮಿ ಇದೆ. ಕಮ್ಮಿ ಇದೆ. ಎಷ್ಟಿದು? 4,600. ಲೇಡೀಸ್ದು ಅಲ್ವಾ ಇದು? ಟ್ರೈ ಮಾಡ್ಬೋದಾ? ಇಲ್ಲೇ ರಿಟರ್ನ್ ಇದೆ. ವುಮೆನ್ಸ್. ಓಕೆ. ಅಲ್ಲೇ ಚೇರ್ ಇದೆ. ಇನ್ನೂ ಇರುತ್ತೆ. ಇದು ಇದಿರಲ್ಲ, ಶೂಸ್ ಇರಲ್ಲ, ಡಿಫ್ರೆಂಟ್ ಮೆಟೀರಿಯಲ್ ಇರುತ್ತೆ. ಬರೀ ಗಾರ್ಮೆಂಟ್ಸ್. एग्बिन कौन वो ढकेल डाले इसमें ಸೈಜ್ ಮೇ ಬಿ ದೊಡ್ಡದು ಬೇಕು ಅನ್ಸುತ್ತೆ. ಇದೆಯಾ ಇದರಲ್ಲಿ? ಇಲ್ಲಿ ಟೈಟ್ ಇದೆ ಅಲ್ವಾ ನಿಮಗೆ, ಇದು ಎಕ್ಸ್ಪಾಂಡ್ ಆಗುತ್ತೆ ಇನ್ನೂ. ಇಲ್ಲಿ ಗ್ಯಾಪ್ ಇದೆ ಅಲ್ಲ, ಯಾಕಂದರೆ ಸಾಕ್ಸ್ ಯೂಸ್ ಮಾಡ್ತೀವಲ್ಲ. ಅದೇ ಇಲ್ಲಿ ಗ್ಯಾಪ್ ಇದೆ ಸಾಕ್ಸ್ಗೆ ನಿಮಗೆ. ಇನ್ನೂ ಎಷ್ಟು ದೊಡ್ಡ ಬರಲ್ಲ ಸಾಕ್ಸ್, ನಿಮ್ಮ ಕಾಲು ಇನ್ ತಕ್ಷಣ ಬರುತ್ತೆ ಅಷ್ಟೇ ಸಾಕ್ಸ್ ಹಾಕ್ತಾರೆ. ಇನ್ನೂ ಫ್ರೀ ಆಗಿಬಿಡುತ್ತೆ ನಿಮಗೆ ಇಲ್ಲಿಂದ. ಒಂದು ಸತಿ 2 ಸತಿ ವಾಕ್ ಮಾಡಿದರೆ ಇನ್ನೂ ಫ್ರೀ ಆಗುತ್ತೆ. ಒರಿಜಿನಲಲ್ಲಿ ಬ್ಯಾಕ್ ಸೈಡ್ ಈ ಥರ ಬರುತ್ತಾ? ಹೌದು, ಪ್ಯಾಟರ್ನ್ ಮೇಲೆ, ಈ ಪ್ಯಾಟರ್ನ್ ಮೇಲೆ ಸ್ವೆಟ್ ಬರುತ್ತೆ ನೋಡಿ, ಲೆದರ್ ಬರುತ್ತೆ, ಸಾಫ್ಟ್ ಲೆದರ್. ಇದರಲ್ಲಿ ಏನು ಬರಲ್ಲ, ಈ ಲೋಗೋ ಬರುತ್ತೆ. ಮಾಡೆಲ್ ಡಿಪೆಂಡ್ ಆನ್ ಮಾಡೆಲ್ಸ್. ಶೂಸ್ ಎಲ್ಲ ಡಿಸ್ಕೌಂಟ್ ಕ್ಲಿಯರೆನ್ಸ್ ಎಲ್ಲ ಅಂತ ಹಾಕಿದ್ರು, ಚೆಕ್ ಮಾಡೋಣ ಅಂತ ಬಂದೆ. ನನಗೆ ಹೇಗಿದ್ರು ಒಂದು ಬ್ಲ್ಯಾಕ್ ಶೂಸ್ ಬೇಕಾಗಿತ್ತು, ಅದಕ್ಕೆ ಇದು ತೊಗೊಳ್ಳೋಣ ಅಂತ ಸೈಜಸ್ ಎಲ್ಲ ನೋಡ್ತಿದ್ದೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು, ಎಲ್ಲ ಒರಿಜಿನಲ್ ಬ್ರ್ಯಾಂಡೇ, ಸೈಜಸ್ ಕೂಡ ಅವೈಲೇಬಲ್ ಇತ್ತು. ಸೊ ಇವಾಗ ಇದು ಸೇಲ್ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ನಾನು ತೊಗೊಂಡಿದ್ದು 1 ಮಂತ್ ಆಯಿತು, ಪ್ರಾಬಬ್ಲಿ ಇವಾಗೆಲ್ಲ ಇದು ಇರಲ್ಲ ಅನ್ಕೋತೀನಿ. ಇದು ಆನ್ಲೈನ್ ಪ್ರೈಸ್ಗಿಂತ ಕಮ್ಮಿನೇ ಇತ್ತು, ಅದಕ್ಕೋಸ್ಕರ ನನಗೆ ಶೂಸ್ ಬೇಕಾಗಿತ್ತು, ಬೈ ಮಾಡಿದೆ ಅದು ಬ್ಲ್ಯಾಕ್ ಶೂಸು.
ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ. ಇದೆಲ್ಲ ಜೆಂಟ್ಸದು, ಲೇಡೀಸ್ದೆಲ್ಲ ಆವಾಗಲೇ ತೋರಿಸಿದ್ನಲ್ಲ ಅದು. ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ. 60% ಆಫರ್ ಅಲ್ಲಿ ಕೊಡ್ತಿದ್ರು ಎಲ್ಲ. ಸೊ 6000 8000 ಗೊತ್ತಲ್ವಾ, ಶೂಸ್ ಬ್ರ್ಯಾಂಡೆಡು ಪೂಮಾ ಎಲ್ಲ ಇಷ್ಟಿರುತ್ತೆ ಅಂತ. ಸೊ ಅದಕ್ಕೆ ಆ ಪ್ರೈಸ್ಗೆ 60% ಆಫ್ ಥರ ಕೊಡ್ತಿದ್ರು. ಆಸಿಕ್ಸ್ ಇದೆ, ಪೂಮಾ, ನೈಕಿ ಎಲ್ಲ ರನ್ನಿಂಗ್ ಶೂಸ್ ಇದು. हमारे पास पूरा ब्रांडेड है। एक से नहीं मैम, 2 3 ವಾಲೆಟ್ಸ್ ಎಲ್ಲ ಎಷ್ಟಿದೆ? ವಾಲೆಟ್ಸ್ ಡಿಫ್ರೆಂಟ್ ಇದೆ ಪ್ರೈಸಸ್ ಎಲ್ಲ. डबल एक्सेल ಮೆನ್ಸ್ದ 3 हो गया मम्मी। 800 ಆಗುತ್ತೆ. ಲೇಡೀಸ್ದು मैडम नो प्रॉब्लम। ಡಿಫ್ರೆಂಟ್ ಅಲ್ಲಿದೆ. ಅದಾ? ವಾಲೆಟ್ಸ್ ಇಲ್ವಾ ಲೇಡೀಸ್ದು? ಲೇಡೀಸ್ चार ಮನೆಗೆ ಹೋಗ್ತಾ ಹಾಗೆ ಐಸ್ ಕ್ರೀಮ್ ತೊಗೊಂಡು ಹೋದೆ ಎಲ್ಲರಿಗೂ ತಿನ್ನೋಣ ಅಂತ. ಸೊ ಚಾಟ್ಸ್ ಏನೂ ತೊಗೊಂಡಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದು 3-4 ಡೇಸ್ದು ವೀಡಿಯೋಸ್ ಏನಿದೆ ಅದನ್ನು ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ಮೇಲೆ ನಾನು ಆದಷ್ಟು ವೀಕ್ಲಿ 1 ಇಲ್ಲ 2 ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.